ನಮಸ್ಕಾರ ಎಲ್ಲರಿಗೂ ಚಕ್ರವರ್ತಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಮತ್ತು ಸುಸ್ವಾಗತ. ಸೌಜನ್ಯ ಪರ ಹೋರಾಟಗಾರರಿಗೆ ಚಕ್ರವರ್ತಿ ಮಾಡ್ತಕ್ಕಂಥ ನಮಸ್ಕಾರಗಳು. SIT ಅವ್ರು ಹೇಳಿಬಿಟ್ಟಿದಾರ್ರಿ, ಏನಪ್ಪಾ ಅಂದ್ರೆ ಸೌಜನ್ಯ ಪರ ಹೋರಾಟಗಾರರಿಗೆ ಯಾವುದೇ ಮೂಲೆಯಿಂದಲೂ ಕೂಡ ಹಣ ಬಂದಿಲ್ಲ. ಇದರರ್ಥ ಸೌಜನ್ಯ ಪರ ಹೋರಾಟಗಾರರು ಪ್ರಾಮಾಣಿಕರು ಅನ್ನೋದನ್ನು SIT ಕೂಡ ಹೇಳ್ಯಾರ. ಅಕಸ್ಮಾತ್ ಆಗಿ ಸೌಜನ್ಯ ಪರ ಹೋರಾಟಗಾರರು ದುಡ್ಡನ್ನು ತಿಂದಿದ್ದಾಗಿದ್ರ ಅಥವಾ ಯಾವುದೇ ಒಂದು ಮೂಲೆಯಿಂದ ದುಡ್ಡು ಅವ್ರಿಗೆ ಬಂದಿದ್ದಾಗಿದ್ರ ಇಷ್ಟೊತ್ತಿಗೆ ಏನಪ್ಪಾ ಅಂದ್ರೆ ಮಟ್ಟಣ್ಣನವರಾಗಿರ್ಬೋದು, ತಿಮ್ಮರೊಡ್ಡಿ ಆಗಿರ್ಬೋದು, ಜಯಂತ್ ಆಗಿರ್ಬೋದು, ವಿಠ್ಠಲಗೌಡ ಆಗಿರ್ಬೋದು, ಕುಸುಮಾವತಿ ಆಗಿರ್ಬೋದು, ಇನ್ನುಳಿದ ಎಲ್ಲ ಹೋರಾಟಗಾರರಾಗಿರ್ಬೋದು ಮತ್ತು ನಮ್ಮಂಥ ಚಿಕ್ಕ ಚಿಕ್ಕ ಯೂಟ್ಯೂಬರ್ಸ್ಗಳು ಕೂಡ ಎಲ್ಲಿ ಹೋಗ್ಬೇಕಾಗಿತ್ತಪ್ಪ ಅಂದ್ರೆ ಇವತ್ತು ಕೃಷ್ಣನ ಜನ್ಮಸ್ಥಳಕ್ಕೆ ಹೋಗಬೇಕಾಗ್ತಿತ್ತು. ಆದರೆ ಇವತ್ತಿಯೂ ಕೂಡ ಹೋಗಿಲ್ಲ. ಇದರ ಅರ್ಥ ಸೌಜನ್ಯ ಪರ ಹೋರಾಟಗಾರರು ದುಡ್ಡನ್ನು ಎಲ್ಲಿಂದ ಕೂಡ ಪಡ್ಕೊಂಡಿಲ್ಲ, ಅವ್ರಿಗೆ ಎಲ್ಲಿಂದ ಕೂಡ ದುಡ್ಡು ಬಂದಿಲ್ಲ, ಅವರು ಪ್ರಾಮಾಣಿಕವಾಗಿ ಹೋರಾಟವನ್ನು ಮಾಡ್ತಾ ಇದ್ದಾರೆ ಅಂತಕ್ಕಂಥದ್ದು. ಇನ್ನೆಲ್ಲರಲ್ಲಿ ಕಟ್ಟ ಕಡೆ ಕಾಡುವ ಪ್ರಶ್ನೆ ಏನಪ್ಪಾ ಅಂದ್ರೆ ನಮ್ಮ ಧೀಮಂತ ನಾಯಕ ಸಿದ್ದರಾಮಯ್ಯನವರು, ಅಣ್ಣರಾಮಯ್ಯ, ಸಿದ್ದರಾಮಯ್ಯ, ಅವ್ರಿಗೆ ಯಾವ ಹೆಸರು ಇಡಬೇಕು ಅನ್ನೋದು ನನಗೆ ಗೊತ್ತಿಲ್ಲ, ಆದರೆ ಒಳ್ಳೆಯ ವ್ಯಕ್ತಿ ಸಿದ್ದರಾಮಯ್ಯ. ಅಧಿಕಾರಾವಧಿಯಲ್ಲಿ SIT ಅನ್ನು ತಗೊಂಡು ಬಂದರು, ತನಿಖೆಯನ್ನು ಪ್ರಾರಂಭ ಮಾಡಿದರು. ಅದ್ರ ಜೊತೆಗೆ ಟಗರು ಕತೆ ಒಂದು ಹಿಂಗೆ ಫಸ್ಟ್ ಕ್ಲಾಸ್ ಶಡ್ಡು ಹೊಡೆದ ವಿಜೇಂದ್ರ ಕೇಳಿದ್ರು, ಹೇ ವಿಜೇಂದ್ರ, ಅಲ್ಲ ವಿರೋಧ ಪಕ್ಷದ ನಾಯಕ ಅದೀಯ, ಆಮೇಲೆ ಯಡಿಯೂರಪ್ಪನ ಮಗ ಅದೀಯ, ಕೇಂದ್ರ ಸರ್ಕಾರ ಕೂಡ ನಿಮ್ದದ, BJP ರಾಜ್ಯದ ಅಧ್ಯಕ್ಷ ಕೂಡ ಅದೀಯ, ಕೇಂದ್ರದಲ್ಲಿ ನಿಮ್ಮ ಸರ್ಕಾರ ಅದರ, ಸೌಜನ್ಯರಿಗೆ ನ್ಯಾಯವನ್ನು ಕೊಡಿಸೋದಕ್ಕೆ ನಿನ್ನ ಕೈಲಿ ಆಗೋದಿಲ್ಲ ನಾ ನಿಮ್ಮ ಸರ್ಕಾರಕ್ಕೆ ಹೇಳಿ. ಯಾಕೆ ಸುಮ್ಮನೆ ಕುಸುಮಾವತಿ ಮನೆಗೆ ಹೋಗಿ ಡೊಂಬರಾಟ ಮಾಡ್ತೀರಿ? ಯಾಕೆ ಸುಮ್ಮನೆ ಧರ್ಮಸ್ಥಳ ಚಲೋ ಅಂತಂದು ಹೇಳಿ ಸುಮ್ಮನೆ ಡೊಂಬರಾಟ ಮಾಡಿ ಜನರ ಕಣ್ಣಿಗೆ ಮನ್ನನ್ನು ಇರಿಸ್ತಕ್ಕಂಥ ಕೆಲಸವನ್ನು ಮಾಡ್ತೀರಿ ವಿಜೇಂದ್ರ ಅವರ? ನಿಮ್ಮ ಸರ್ಕಾರ ಇದ್ದಾಗ ಸೌಜನ್ಯ ಒಂದು ಕೊಲೆ ಪ್ರಕರಣಕ್ಕೆ, ಅತ್ಯಾಚಾರ ಕೊಲೆ ಪ್ರಕರಣಕ್ಕೆ ನ್ಯಾಯವನ್ನು ಕೊಡಿಸೋದಕ್ಕಾಗಲಿಲ್ಲ. ಇನ್ನು ಈಗ ಬಂದು ಕುಸುಮಾವತಿ ಮನೆಗೆ ಹೋದ್ನ್ಯ, ಧರ್ಮಸ್ಥಳ ಚಲೋ ಅನ್ಯ, ಕೇಂದ್ರದಲ್ಲಿ ನಿಮ್ದಲ್ಲ, ಹೌದಲ್ಲ? CBI ನಿಮ್ಮ ಮಾತು ಕೇಳ್ತದ, CID ನಿಮ್ಮ ಮಾತು ಕೇಳ್ತದ, ಎಲ್ಲ ನಿಮ್ಮ ಮಾತು ಕೇಳ್ತದ. ಹೇಳ್ರಿ ಅವ್ರಿಗೆ, ಮೋದಿಜಿ ನಿಮ್ಮ ಮಾತು ಕೇಳ್ತಾರ. ನಾ ಹೇಳ್ತಾ ಇರೋದಲ್ಲ, ಸಿದ್ದರಾಮಯ್ಯ ವಿಜೇಂದ್ರಗೆ ಟಾಂಗ್ ಕೊಟ್ಟದ್ರಿ, ಸೌಜನ್ಯಗೆ ನ್ಯಾಯ ಕೊಡಿಸುತ್ತಂದು ಹೇಳಿದ ಸಿದ್ದರಾಮಯ್ಯನವರು. ಅಂಥ ಒಬ್ಬ ಧೀಮಂತ ನಾಯಕ ರಾಜಕೀಯ ನಿವೃತ್ತಿ ತಗೊಂಡ್ರು ಅಥವಾ ಒತ್ತಡದಿಂದ ನಿವೃತ್ತಿ ತಗೊಂಡ್ರು ಅಥವಾ ಬ್ಯಾಡಪ್ಪ ಇದ್ರ ಸವಾಸನ ಸಾಕದ ತಿಳ್ಕೊಂಡ ಹಿಂಸರಿದ್ರು, ಯಾವುದನ್ನೊಂದು ಗೊತ್ತಾಗಲಿಲ್ಲ. ಆದರೆ DK ಶಿವಕುಮಾರ್ ಅವರ ಒತ್ತಡ ಅಂತೂ 100% ಇತ್ತು ಅವ್ರ ಮೇಲೆ. DK ಶಿವಕುಮಾರ್ ಅವರಿಗೆ ಮುಖ್ಯಮಂತ್ರಿ ಆಗಬೇಕು ಅನ್ನೋ ಆಸೆ ಅವರಲ್ಲೇ ಇತ್ತು. ಸೊ ಹೀಗಾಗಿ ಎಷ್ಟೋ ಶಾಸಕ ಬಲವನ್ನು ತಮ್ಮ ಪರವಾಗಿ ಮಾಡಿಕೊಂಡ್ರು. ಸಿದ್ದರಾಮಯ್ಯನವ್ರನ್ನ ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗಿಳಿಸ್ತಕ್ಕಂಥ ಪ್ರಯತ್ನವನ್ನು ಮಾಡಿದ್ರು ಅಂತಕ್ಕಂಥ ಊಹಾಪೋಹಗಳು ಸುದ್ದಿ ಎಷ್ಟು ಸತ್ಯ ಎಷ್ಟು ಸುಳ್ಳು ಅನ್ನೋದು ನನಗೂ ಕೂಡ ಗೊತ್ತಿಲ್ಲ. ಇಂಥ ಒಂದು ಸಂದರ್ಭದಲ್ಲಿ ನಮಗೆ ಕಟ್ಟ ಕಡೆಯೋ ಪ್ರಶ್ನೆ ಏನಪ್ಪ ಅಂದ್ರೆ ಸೌಜನ್ಯರಿಗೆ ನ್ಯಾಯ ಸಿಗೋದಿಲ್ಲ ಅನ್ನೋ ಪ್ರಶ್ನೆ ಕಾಡಾಗದ್ರಿ. ನಮಗೆ ಸಿಗ್ತದನೋ ಇಲ್ಲ? ಯಾಕಂದ್ರೆ 2012-13ರಿಂದ ಹೋರಾಟವನ್ನು ಮಾಡ್ತಾ ಇದ್ದೀವಿ. ಈಗ SIT ರಚನೆ ಆಯಿತು. ಇದಕ್ಕಿಂತ ಮುಂಚೆ ಆಗಿತ್ತು, ಎಲ್ಲ ಹೇಳ್ತಿಂದು ಹೋದ್ರು, ಅದು ಮತ್ತೆ ಬೇರೆ. ಈಗ SIT ರಚನೆ ಆಯಿತು. ಚಿನ್ನಯ್ಯ ಬಂದ, ಮಂಡ್ಯದವಳು ನಮ್ಮ ಹೆಣ್ಮಗಳು ಬಂದಳು, ಪ್ರತಿಯೊಂದು ಒಂದೊಂದು ಹೋರಾಟಕ್ಕೆ ಒಬ್ಬೊಬ್ಬರು ಸಾಕ್ಷಿಯಾಗಿ ಬಂದರು. SIT ರಚನೆ ಆಯಿತು. ಸಮೀರ್ MD ಅಂತಕ್ಕಂಥ ಒಬ್ಬ ಯುವಕ ದೊಡ್ಡ ಪ್ರಮಾಣದಲ್ಲಿ ಒಂದು ವಿಡಿಯೋ ಮಾಡಿಬಿಟ್ಟ, ಲವ್ ಯು ಸಮೀರ್ ವಿಡಿಯೋ ಮಾಡಿಬಿಟ್ಟ. ಇಡೀ ಪ್ರಪಂಚಾದ್ಯಂತ ಹೋಗಿಬಿಡ್ತು. ಅತ್ಯಾಚಾರಿಗಳ ಕುಂಡ್ಯಾಗ ಬುಕ್ 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 ಮಾಡ್ತಿತ್ತು. ಸಮೀರ್ MDನ ಕೋರ್ಟ್ ಎಳತ್ತಂದ್ರು, ಕೋರ್ಟ್ ರಿಲೀಫ್ ಕೊಡ್ತು ಸಮೀರ್ MDಗೆ. ಹೌದು, ಕೊಡಬೇಕಾಗ್ತದೆ, ನ್ಯಾಯ ಇತ್ತಲ್ಲಿ. ಆದರೆ ನಮಗೆ ಪ್ರಶ್ನೆ ಏನು ಕಾಣಾಗದಪ್ಪ ಅಂದ್ರೆ SIT ಆಯಿತು, ಎಲ್ಲ ಆಯಿತು, ಎಲ್ಲದರಿಂದ ಬತ್ತು. ಮಹೇಶ್ ತಿಮ್ಮರೊಡ್ಡಿಯವರು ಗಡಿಪಾರ ಆದೇಶ ಮಾಡಿದರು, ಎಲ್ಲ ಮಾಡಿದರು. ಅದು ಸೌಜನ್ಯರಿಗೆ ನ್ಯಾಯವನ್ನು ಕೊಡಿಸ್ತಕ್ಕಂಥ ಕೆಲಸ ಆಗ್ತದನೋ ಇಲ್ಲೋ ಅಂತಕ್ಕಂಥ ಪ್ರಶ್ನೆ ನಮ್ಮಲ್ಲೇ ಕಾಣಾಗದ. ಆದರೆ ಒಂದು ಮಾತನ್ನ ಹೇಳ್ತೀನಿ, ನೆನಪಿಟ್ಕೊಡ್ರಿ. ಯಾವ DK ಶಿವಕುಮಾರ್ ಬರಲಿ, ಯಾವ ವಿಜಯೇಂದ್ರ ಬರಲಿ, ಯಾರು ಬೇಕಾದವ್ರು ಬರಲಿ, ಉಪರಾಷ್ಟ್ರಪತಿ ಧರ್ಮಸ್ಥಳಕ್ಕೆ ಬಂದು ಹೋಗಲಿ, ನೋ ಪ್ರಾಬ್ಲಮ್. ರಾಷ್ಟ್ರಪತಿನೂ ಬರಲಿ, ನರೇಂದ್ರ ಮೋದಿನೂ ಬಂದು ಕೂಡ ಹೋಗಲಿ, ಯಾರು ಬೇಡಂದ್ರು ಬಂದು ಹೋಗಲಿ. ನೋಡ್ರಿ, ಈ ಶಾಸಕಾಂಗ ಮತ್ತು ಕಾರ್ಯಾಂಗವನ್ನು ಹೊರತುಪಡಿಸಿ ನ್ಯಾಯಾಂಗ ವ್ಯವಸ್ಥೆಯನ್ನು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ದೂರ ಇಟ್ಟಿದ್ದಾರೆ. ಯಾಕೆ ಗೊತ್ತೇನ್ರಿ? ಆ ನ್ಯಾಯಾಂಗನ ಕೂಡ ಇವರು ಮನೆ ಬಸಲ ಮಾಡ್ಕೊಂಡು ಬಿಡ್ತಿರ್ರಿ ಇವರೆಲ್ಲ.
ಈ ರಾಜಕೀಯ ನಾಯಕರು ಏನದಾರಲ್ಲ ಆ ನ್ಯಾಯಾಂಗ ವ್ಯವಸ್ಥೆಯನ್ನು ಕೂಡ ತಮ್ಮ ಮನೆ ಬಸಲ ಮಾಡ್ಕೊಳ್ತಾ ಇದ್ರಿ ಅವರು. ಅದಕ್ಕಾಗಿ ನ್ಯಾಯಾಂಗವನ್ನು ದೂರಿಟ್ಟಾರ್ರಿ. ಎಂತೆಂಥ ಮುಖ್ಯಮಂತ್ರಿಗಳಿಗೆ ಜೈಲು ಶಿಕ್ಷೆ ಆಗಿದೆ ನಮ್ಮಲ್ಲಿ. ಆಗ್ಯದ ಯಾರಿಂದ? ನ್ಯಾಯಾಂಗ ವ್ಯವಸ್ಥೆಯಿಂದ. ಹಂಗಿರ್ಬೇಕಾದ್ರೆ ಡಿ ಕೆ ಶಿವಕುಮಾರ್ ಯಾಕೆ ಹೆದರಬೇಕು? ಜನನಾಯಕ ಹೌದಲ್ಲ, ಸರ್ವಾಧಿಕಾರಿ ಅಂತೂ ಅಲ್ಲ. ಆ ದಕ್ಷಿಣ ಕೊರಿಯಾನ ಯಾವ್ದು ಉತ್ತರ ಕೊರಿಯಾ ಇದೆ ನೋಡ್ರಿ, ಜಿಂಗ್ ಪಿಂಗ್ ಪುಂಗ್ ಯಾವ್ದ ನೋಡ್ರಿ, ಅವನು ಕಿಂಗ್ ಉಂಡಿನ್ ಯಾವ್ದ ನೋಡ್ರಿ ಅವನು. ಅವನಂಗಂತೂ ಡಿ ಕೆ ಶಿವಕುಮಾರ್ ಅಲ್ಲಲ್ಲ. ಡಿ ಕೆ ಶಿವಕುಮಾರ್ಗೂ ಕೂಡ ಒಬ್ಬಳು ಹೆಣ್ಮಗಳದಾಳ ಪಾಪ. ಸೊ ಒಂದು ಹೆಣ್ಣಿಗೆ ನ್ಯಾಯವನ್ನು ಕೊಡಿಸಿದ್ದಾದ್ರೆ ಡಿ ಕೆ ಶಿವಕುಮಾರ್ ಅವನ ಮಗಳಿಗೆ ನ್ಯಾಯವನ್ನು ಕೊಡಿಸಿದಂಗೆ ಆಗ್ತದೆ ರೀ. ಯಾಕೆ ಡಿ ಕೆ ಶಿವಕುಮಾರ್ ಅಂದ ತಕ್ಷಣ ನ್ಯಾಯ ಸಿಗೋದಿಲ್ಲ ಅಂತೀರಿ ನೀವು? ಬೇಡ, ಪಾಸಿಟಿವ್ ಆಗಿ ವಿಚಾರ ಮಾಡೋಣ, ನಾವು ಮಾಡೋಣ. ಹೌದು, ಡಿ ಕೆ ಶಿವಕುಮಾರ್ಗ ಮತ್ತು ಅಲ್ಲಿರ್ತಕ್ಕಂಥ ಧರ್ಮಸ್ಥಳದ ಧರ್ಮಾಧಿಕಾರಿಗಳಿಗೆ ಚಡ್ಡಿ ದೋಸ್ತಿ ಐತೆ ಅನ್ನೋದು ಎಲ್ಲರಿಗೂ ಗೊತ್ತದ. ಹಂಗದ ತಿಳ್ಕೊಂಡ ಈ ಸಮಾಜದಲ್ಲಿ, ಈ ನಮ್ಮ ರಾಜ್ಯದಲ್ಲಿ ಹೆಣ್ಣು ಮಕ್ಕಳ ವಿರುದ್ಧವಾಗಿ ನಡ್ಕೊಂಡವರು, ಹೆಣ್ಣು ಮಕ್ಕಳಿಗೆ ಅನ್ಯಾಯ ಮಾಡಿದವರು ಇವತ್ತಿಯೂ ಕೂಡ ಈ ಭೂಮಿ ಮೇಲೆ ಬದುಕಿಲ್ಲ. ಅವರಿಗೆ ನ್ಯಾಯ ಸಿಕ್ಕಿಲ್ಲ. ಅವರು ನೆಮ್ಮದಿಯಿಂದ ಜೀವನ ಮಾಡಿಲ್ಲ. ಇಲ್ಲಿ ಹಾಳಾಗಿದ್ದ ಹೆಚ್ಚದ. ಸೊ ಅದಕ್ಕಾಗಿ ಡಿ ಕೆ ಶಿವಕುಮಾರ್ ಅವರು ಕೂಡ ಹಾಳಾಗಬಾರ್ದು ಅನ್ನೋ ಅಭಿಪ್ರಾಯ ನಂದು. ಅವ್ರು ಮಾಡ್ತಾರು, ಮಾಡಬೇಕು ಅನ್ನೋ ಒತ್ತಡ ಹೇರೋ ವ್ಯಕ್ತಿ ನಾನಲ್ಲ. ಬೇಡ, ನಮಗೆ ಯಾಕೆ ಬೇಕು? ಜನಾಭಿಪ್ರಾಯ ಅದ ರೀ, ನ್ಯಾಯಾಂಗ ವ್ಯವಸ್ಥೆ ಅದ, ಸೌಜನ್ಯಳ ಶಕ್ತಿ ಅದ, ಸೌಜನ್ಯಳ ತಾಯಿ ಅದ, ಗಿರೀಶ್ ಮಟ್ಟಣ್ಣನವರದಾರ, ತಿಮ್ಮರೊಡ್ಡಿ ಅವರದಾರ, ಎಂತೆಂಥ ಮಹಿಳಾ ಆಯೋಗಗಳದಾವ. ಇವತ್ತರನ್ನೆಲ್ಲ ಬಿಟ್ಟ ಡಿ ಕೆ ಶಿವಕುಮಾರ್ ನ್ಯಾಯ ಕೊಡಿಸಿಲ್ಲ ತಂದು ಹೇಳಿದ್ರೆ ಯಾಕೆ? ಬೇಡ, ನ್ಯಾಯ ಕೊಡಿಸ್ತಾರೆ ಗ್ಯಾರಂಟಿ. ಹಂಗೆ ಪಾಸಿಟಿವ್ಲಿ ನಾವು ಹೋಗೋನು ಇಲ್ಲ. ಕೊಡಿಸ್ಲಿಲ್ಲ ಅಂದ್ರೆ, ಕೊಡಿಸೋಕೆ ಸಾಧ್ಯ ಆಗಲಿಲ್ಲ ಅಂದ್ರೆ SIT ಕ್ಲೋಸ್ ಮಾಡೋದು, ಸೌಜನ್ಯಗಳಿಗೆ ಅನ್ಯಾಯ ಮಾಡ್ತಕ್ಕಂಥ ಕೆಲಸವನ್ನು ಏನಾದರೂ ಮಾಡಿದ್ರೆ ಜನಾಭಿಪ್ರಾಯ ಅಂತಕ್ಕಂಥದ್ದು ಭಾಳ ದೊಡ್ಡದದ. ಕರ್ನಾಟಕ ನೇಪಾಳ ಆಗೋದ್ರಲ್ಲಿ ಎರಡು ಮಾತಿಲ್ಲ. ಇದನ್ನು ಡಿ ಕೆ ಶಿವಕುಮಾರ್ ಅವ್ರಿಗೆ ನಾವು ತಿಳಿಸ್ಕೊಡೋ ಅವಶ್ಯಕತೆ ಇಲ್ಲ. ಡಿ ಕೆ ಶಿವಕುಮಾರ್ಗೆ ಇದು ಆಲ್ರೆಡಿ ಗೊತ್ತದ, ನಾ ಏನು ಮಾಡಕ್ಕೆ ಹೋದ್ರೆ ಏನು ಆಗ್ತದೆ ಅಂತಕ್ಕಂಥದ್ದು. ಅರ್ಥ ಆಯ್ತಲ್ಲ? ಸೊ ಅದಕ್ಕಾಗಿ ನಾನು ಹೇಳೋದು ಇಷ್ಟ ಅಲ್ಲ, ಯಾವ ನಾಯಕ ಬಂದು ಹೋಗಲಿ ಬಿಟ್ಟು ಹೋಗಲಿ. ಯಾಕಂದ್ರೆ ಮುಖ್ಯಮಂತ್ರಿಗೆ ಶಿಕ್ಷೆ ಕೊಟ್ಟಿರ್ತಕ್ಕಂಥ ನ್ಯಾಯಾಂಗ ವ್ಯವಸ್ಥೆ ನಮ್ಮಲ್ಲಿ ಅದ ರೀ. ಫಾರ್ ಎಕ್ಸಾಂಪಲ್ ಉದಾಹರಣೆಗೆ ಅದಾರಲ್ರಿ ಯಡಿಯೂರಪ್ಪನವರು, ವಿಜೇಂದ್ರ ಅವರ ತಂದೆ ಯಡಿಯೂರಪ್ಪನವರು ಹೋಗಿ ಬಂದಿದ್ದಾರಲ್ಲ ಕೃಷ್ಣ ಜನ್ಮಸ್ಥಾನಕ್ಕೆ, ಹೌದಲ್ಲ? ಆದರೆ ಮತ್ತೊಂದೇನಪ್ಪ ಅಂದ್ರೆ ನಾವು ಭಾಳ ದರಿದ್ರದೇವ್ರಿ. ಜೈಲಿಗೆ ಹೋಗಿ ಬಂದವ್ರನ್ನೆಲ್ಲ ಮುಖ್ಯಮಂತ್ರಿ ಮಾಡ್ಕೊತ ತಿರುಗಾಡಾಗತ್ತೇವಲ್ಲ. ಪ್ರಾಮಾಣಿಕವಾಗಿರೋರನ್ನ, ಅತ್ಯಾಚಾರಕ್ಕೆ ಒಳಗಾದವರಿಗೆ ನ್ಯಾಯವನ್ನು ಕೊಡಿಸ್ತಕ್ಕಂಥ ಕೆಲಸವನ್ನು ಅವ್ರು ಹೆಂಗೆ ಮಾಡ್ತಾರೆ ರೀ? ಅನ್ಯಾಯ ಮಾಡಿ ಜೈಲಿಗೆ ಹೋಗಿ ಬಂದಿರ್ತಾರೆ. ಇನ್ನು ಇಲ್ಲಿ ಆಗಿರ್ತಕ್ಕಂಥ ಅನ್ಯಾಯಕ್ಕೆ ನ್ಯಾಯವನ್ನು ಕೊಡಿಸ್ತಕ್ಕಂಥ ಕೆಲಸವನ್ನು ಇವರೆಲ್ಲ ಹೆಂಗೆ ಮಾಡ್ತಾರೋ? ಮತ್ತು ಇವ್ರನ್ನೆಲ್ಲ ಮುಖ್ಯಮಂತ್ರಿ ಅಂತ ನಾವು ಒಪ್ಕೊಳ್ತೀವಲ್ಲ, ನಮ್ಮ ಮೆಟ್ಟು ತೊಗೊಂಡು ನಾವು ಹೊಡ್ಕೊಳ್ಬೇಕು ರೀ, ಇರಲಿ. ಎನಿವೆ, ಸೌಜನ್ಯಗಳಿಗೆ ನ್ಯಾಯವನ್ನು ಕೊಡಿಸ್ತಕ್ಕಂಥ ಕೆಲಸವನ್ನು ಮಾಡೋಣ. ಯಾರೇ ಬರಲಿ, ದಂಡಿಗೆ ಹೆದರಲಿಲ್ಲ, ದಾಳಿಗೆ ಹೆದರಲಿಲ್ಲ ಅಂತ ಈಗ ಯಾರೋ ಮನೆ ಬರ್ತಕ್ಕಂಥ ಕೃಷ್ಣನ ಜನ್ಮಸ್ಥಳಕ್ಕೆ ಹೋಗಿ ಬಂದಿರತಕ್ಕಂಥ ವ್ಯಕ್ತಿಗೆ ಹೆದರೋದಂದ್ರೆ ಆದ್ರೆ ಕೊನೆಗೆ ಏನಾಗೋದದ ರೀ? 2 ಅಕ್ಷರ ಸಾವು, ಇಷ್ಟ ಆಗೋದಲ್ಲ, ಬೇರೆ ಏನೂ ಆಗಿಲ್ಲ. ಆದರೆ ಸೌಜನ್ಯಗಳಿಗೆ ನ್ಯಾಯವನ್ನು ಕೊಡಿಸ್ತಕ್ಕಂಥ ಕೆಲಸ ಎಲ್ಲರೂ ಕೂಡ ಮಾಡೋಣ. ಮತ್ತೆ ಬರ್ತೀನಿ. ನಮಸ್ಕಾರ ಎಲ್ಲರಿಗೂ. ಜೈ ಹಿಂದ್, ಜೈ ಕರ್ನಾಟಕ.